ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ನೋಡಿ ಗೋವಾಕ್ಕೆ ಬಂದಿದ್ವಿ. ಇದು ಗೋವಾ ಕಲ್ಲಂಗುಡ್ ಬೀಚಲ್ಲಿ ಇದ್ದೀವಿ. ಇವತ್ತು ಫುಲ್ ರಶ್ ಇತ್ತು ಬೀಚ್. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ ಗೋವಾಕ್ಕೆ. ನೀವು ಯಾವಾಗಾದರೂ ಗೋವಾಕ್ಕೆ ಹೋಗಿದ್ದೀರಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ನೋಡಿ, ನಾನು ಗೋವಾದಲ್ಲಿ ಬೀಚಲ್ಲಿ ಆಟ ಆಡುವಾಗ ಗೋವಾ ನೋಡೋಕೆ ತುಂಬ ಚೆನ್ನಾಗಿದೆ. ನೀವೊಂದು ಪಟ್ಟು ವಿಸಿಟ್ ಮಾಡಿ. ಗೋವಾ ಟ್ರಿಪ್ ಹೋಗಿ ನೀವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಚೆನ್ನಾಗಿರುತ್ತೆ. ಯಾರಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ನಾವು ನನ್ನ ಫ್ರೆಂಡ್ಸ್ ಇಬ್ಬರೇ ಹೋಗಿದ್ವಿ. ಹಾಗಾಗಿ ನಾವು ಜಾಸ್ತಿ ಹೊತ್ತು ಆಡಲಿಲ್ಲ ನೀರಲ್ಲಿ. ನೋಡಿ, 4-5 ಜನ ಫ್ರೆಂಡ್ಸ್ ಸೇರ್ಕೊಂಡು ಹೋದರೆ ಈ ಥರ ವಾಲಿಬಾಲ್ ಆಡ್ಬೋದು, ಬೇರೆ ಬೇರೆ ಆ್ಯಕ್ಟಿವಿಟಿಗಳು ಮಾಡ್ಬೋದು ಬೀಚಲ್ಲಿ. ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ಗಳ ಜೊತೆಗೆ ಹೋಗ್ರಿ. ವರ್ಷದಲ್ಲಿ ಒಂದು ಸಲ ಟ್ರಿಪ್ಪಿಗೆ ಹೋಗ್ತಾ ಇರಬೇಕು, ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ನಾನು ನೀರಲ್ಲಿ ಈಜಾಡ್ಕೊಂಡು ಬರುವಾಗ ನಮ್ಮ ಫ್ರೆಂಡು ವಿಡಿಯೋ ಮಾಡಿರೋದು ಇದು. ಚೆನ್ನಾಗಿದೆಯಾ ನೋಡಿ ಕಮೆಂಟ್ ಹಾಕಿ. ಇದು ಗೋವಾದಲ್ಲಿ ಟೀ ಶರ್ಟ್ ತಗೊಂಡು ಹಾಕೊಂಡಿದ್ವಿ. 100 ರೂಪಾಯಿ ಒಂದು ಟೀ ಶರ್ಟು. ತುಂಬ ಚೀಪ್ ಇತ್ತು ರೇಟು. ಇದು ನೋಡಿ, ಬೀಚ್ ಹತ್ರನೇ ಹೋಟ್ಲ್ ಹತ್ರ ಹೋಗಿದ್ವಿ ಊಟಕ್ಕೆ. ಎಲ್ಲ ಕಡೆಗೂ DJ ಹಾಡು ಹಾಕಿರ್ತಾರೆ. ಚೆನ್ನಾಗಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇರುತ್ತೆ. ಊಟನೂ ಚೆನ್ನಾಗಿರುತ್ತೆ. ಎಲ್ಲ ಅಲ್ಲೇ ಅವೈಲೇಬಲ್ ಇರುತ್ತೆ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬೀಚ್ ಪಕ್ಕದಲ್ಲಿದ್ದರೆ. ಮುಂದ್ಗಡೆ ಹೋದರೆ ಸ್ವಲ್ಪ ಗೇಟ್ ಇದೆ. ಗೇಟ್ ದಾಟ್ಕೊಂಡು ಹೊರಗಡೆಗೆ ಹೋದರೆ ಅಲ್ಲಿ ಹೋಟ್ಲುಗಳಿದೆ. ಅಲ್ಲಿ ಸ್ವಲ್ಪ ಇದಕ್ಕಿಂತ ಕಮ್ಮಿ ಬೀಳುತ್ತೆ ರೇಟು. ಇಲ್ಲೇ ಊಟ ಮಾಡಿದ್ರೆ ಸ್ವಲ್ಪ ರೇಟ್ ಜಾಸ್ತಿ. ಸ್ವಲ್ಪ ನಿಮ್ಮ ಬಜೆಟಲ್ಲೇ ನೀವು ಟ್ರಿಪ್ ಮಾಡಬೇಕು ಅಂದರೆ ಈ ಥರ ಹೋಟ್ಲುಗಳಿಗೆ ಹೋದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಹೊರಗಡೆ ಎಲ್ಲರೂ ನೋಡಿ ಊಟ ಮಾಡ್ಬೋದು. ಅಲ್ಲಿ ನಮ್ಮ ಕರ್ನಾಟಕದವು ಹೋಟ್ಲುಗಳು ತುಂಬ ಇವೆ. ರೊಟ್ಟಿ ಊಟ, ಅನ್ನ ಸಾರು ಎಲ್ಲ ಸಿಗುತ್ತೆ. ನೋಡಿ, ಒಳ್ಳೆ ಹೋಟ್ಲಲ್ಲಿ ಊಟ ಮಾಡಿ. ಕೆಲವೊಂದು ಕಡೆಯಲ್ಲಿ ಊಟ ಸರಿ ಇಲ್ಲ, ಸುಮ್ಮನೆ ರೇಟ್ ಎಲ್ಲ ಜಾಸ್ತಿ ಹೇಳ್ತಾರೆ. ಆದಷ್ಟು ಸ್ವಲ್ಪ ಯೋಚನೆ ಮಾಡಿ ದುಡ್ಡು ಖರ್ಚು ಮಾಡ್ಬೇಕಂತ ಜಾಗದಲ್ಲಿ ಹೋದಾಗ. ಇವರೆಲ್ಲ ನೋಡಿ, ನಮಗೆ ಟ್ರೈನಲ್ಲಿ ಪರಿಚಯ ಆಗಿದ್ರು ನಮ್ಮ ಫ್ರೆಂಡ್ಸು. ಬೀಚಲ್ಲಿ ಮತ್ತು ನಮಗೆ ಮೀಟ್ ಮಾಡಿದರು. ಚೆನ್ನಾಗಿತ್ತು ಕಲ್ಲಂಗುಡ್ ಬೀಚು, ಗೋವಾ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡ್ತಾ ಇರೋದಕ್ಕೆ. ಒನ್ಸ್ ಅಗೇನ್ ಮತ್ತೊಂದು ಸಲ ಹೇಳ್ತೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.